ನೆಕ್ಸ್ಟ್ ಟೈಮ್ ಇಲ್ಲಿ ಬರೋಣ, ನೋಡೋಣ ಸಂತಸರಿ ಇರುತ್ತಾ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ನಾವು ಉಡುಪಿಯ ಮಲ್ಪೆ ಬೀಚಲ್ಲಿದ್ದೀವಿ. ಇದು ಸೆಕೆಂಡ್ ಪಾರ್ಟ್ ಆ್ಯಕ್ಚುಲಿ. ಇದರ ಫಸ್ಟ್ ಪಾರ್ಟ್ ಅಂದರೆ ನಾವು ಇಲ್ಲಿಗೆ ಹೇಗೆ ಬಂದ್ವಿ, ಬಂದ ತಕ್ಷಣ ನಾವು ಒಂದು ವಾಟರ್ ಸ್ಪೋರ್ಟ್ ಕೂಡ ಮಾಡಿದ್ವಿ, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆ್ಯಂಡ್ ಇಲ್ಲಿ ತುಂಬ ವಾಟರ್ ಸ್ಪೋರ್ಟ್ಸ್ ಇದೆ, ಅದಕ್ಕೆಲ್ಲ ರೇಟ್ ಎಷ್ಟಾಗುತ್ತೆ ಅಂತೆಲ್ಲ ಕೂಡ ತಿಳಿಸಿದ್ದೀನಿ. ಸೊ ಅದನ್ನು ನೀವು ನೋಡಿಲ್ಲ ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ವಿಡಿಯೋ ಲಿಸ್ಟ್ ಸಿಗುತ್ತೆ, ಅಥವಾ ಪ್ಲೇ ಲಿಸ್ಟಲ್ಲಿ ಟ್ರಿಪ್ ವ್ಲಾಗ್ಸ್ ಅಂತ ಇದೆ, ನೀವು ನನ್ನ ಟ್ರಿಪ್ನ ಎಲ್ಲ ವ್ಲಾಗ್ಸ್ ಕೂಡ ನೋಡ್ಬೋದು. ಆ್ಯಂಡ್ ನಿಮಗೆ ಐ ಕಾರ್ಡಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಬೋದು. ಸೊ ಇವತ್ತು ಕಂಟಿನ್ಯೂಷನ್ ಆಫ್ ಮಲ್ಪೆ ಬೀಚ್. ಇನ್ನು ತುಂಬ ಚೆನ್ನಾಗಿತ್ತು, ಏನೆಲ್ಲ ಮಾಡಿದ್ವಿ ಅಂತ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ತೀರಾ ಸ್ನೇಹಿತರೆ. ಸೊ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಗೂ ನಮ್ಮ ಹ್ಯಾಟ್ ಸ್ವಲ್ಪ ಕೆಲ್ಸಕ್ಕೆ ಬಂತು. ಬೀಚ್ ಸೈಡಲ್ಲಿ ಹೋಗ್ಬೇಕಾದ್ರೆ ಹಾಕೊಳ್ಬೇಕು ಅಂತ ಆಸೆ ಇತ್ತು. ನಾವಲ್ಲಿ ಬೀಚ್ಗೆ ಹೋದಾಗ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ತೊಗೊಂಡಿದ್ದು. ಎಲ್ಲ ಹಾಕೋದು ಇರಲಿ ಬಿಡು ಅಂದ್ಬಿಟ್ಟು ತೊಗೊಂಡ್ವಿ. ಸೊ ಇವತ್ತು ಹಾಕ್ಕೊಂಡು ಬೀಚ್ ಸೈಡಲ್ಲಿ ನಡೀತಾ ಇದ್ದೀನಿ. ಚೆನ್ನಾಗಿದೆ. ಅವರಿಬ್ಬರು ಯಾಕೋ ಬರೋ ಲಕ್ಷಣಗಳಿಲ್ಲ, ನಮಗೆ ಹೊಟ್ಟೆ ಹಸಿತಾ ಇದೆ. ನೆವರ್ ಮೈಂಡ್, ನಾನು ಎಲ್ಲ ಬ್ಯಾಗಲ್ಲೂ ಒಂದೊಂದು ಬಿಸ್ಕೆಟ್ ಪ್ಯಾಕೆಟ್ ಇರ್ತೀನಿ ಹೊಟ್ಟೆ ಹಸಿದ್ರೆ ಅಂದ್ಬಿಟ್ಟು. ನಾನು ಬೆಳಿಗ್ಗೆ ಎತ್ತಿರೋದು 6ಗೆ, ಕುಡ್ದಿರೋದು 1 ಗ್ಲಾಸ್ ಕಾಫಿ, ಸ್ವಲ್ಪ ನಟ್ಸು, ಒಂದು 4 ಬಿಸ್ಕೆಟು. ಹೊಟ್ಟೆ ಹಸಿತಿದೆ. ಈಗ ಇಲ್ಲೆಲ್ಲಾದರೂ ತಿಂಡಿ ಸಿಕ್ಕಿದ್ರೆ ತಿನ್ಕೊಂಡು ಹೋಟೆಲ್ಗೆ ಹೋಗಿ ಬೇಗ ಬೇಗ ರೆಡಿ ಆಗಬೇಕು. ಇವತ್ತು ಬೆಳಿಗ್ಗೆ ಎದ್ದಾಗ ಸಖತ್ತು ಮೈಕೈ ನೋವ್ರಿ, ಕಾಲು ನೋವಂತೂ ಇತ್ತು ಅಂತೀರ. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ, ಅದಕ್ಕೇ ಬೆಳಗ್ಗೆ ಬಿಸಿನೀರಲ್ಲಿ ಕಾಲಿಟ್ಕೊಂಡಿದ್ದೆ. ಒಂಥರ ಆಯಾಸ, ಹೋಗೋದಾ ಬೇಡವಾ, ಬರೀ ಟೆಂಪಲ್ಗೆ ಹೋಗಿ ಬಂದ್ಬಿಡೋಣವಾ ಅಂತ ಅನ್ನಿಸ್ತಿತ್ತು. ಆಮೇಲೆ ನಮ್ಮ ಸಾನು ಎಂಜಾಯ್ ಮಾಡ್ತಾಳಲ್ವಾ, ಅವಳಿಗೋಸ್ಕರ ಹೋಗೋಣ ಅಂದ್ಕೊಂಡು ಬಂದೆ. ಬಟ್ ಇಟ್ಸ್ ವರ್ತ್. ನೀವು ವಾಟರ್ ಸ್ಪೋರ್ಟ್ಸ್ನ ಎಂಜಾಯ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಬರಲೇಬೇಕು ನೀವು. ಅದರ್ವೈಸ್ ಬರೀ ಬೀಚು ಅನ್ನೋಂಗಿದ್ರೆ ಸ್ಕಿಪ್ ಮಾಡ್ಬೋದು. ಓಷನ್ ಸ್ವಿಮ್ಮಿಂಗ್ ನೆನ್ನೆನೂ ಆಯಿತು, ಇವತ್ತೂ. ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸ್ಬೇಕಪ್ಪ, ಎಂಜಾಯ್ ಮಾಡ್ಬೋದು. ಇಲ್ಲಾಂದರೆ ನಂತರ ಹಿಂದೆ ಕೂತ್ಕೊಂಡಿರ್ಬೇಕು. ಆಯ್ತಾ? ನೀರಲ್ಲಿ ಕಾಲಕ್ಕೆ ತಾಕ್ತು. ಏನಿದು ಅಂತ ಅದೇ ಏನು ಆಗಲಿಲ್ಲ. ಕುಡೀಲಿ, ಈ ಥರ ಇದು ಮಾಡಬಾರ್ದಪ್ಪ. ಮಕ್ಕಳು ಮರಿಗಳು ಆಡಾಡ್ತಾ ಇರ್ತಾರೆ, ಅವ್ರು ದೊಡ್ಡವ್ರು ಆಡಾಡ್ತಾ ಇರ್ತಾರೆ. ಅವ್ರು ಬಿಸಾಕಿರೋದು ಅವ್ರಿಗೆ ತಗ್ಲಲ್ದಾಗ ಗೊತ್ತಾಗತ್ತೆ ಅನ್ಸುತ್ತೆ. ಬಾಮ್ಮ ಹೋಗದಾ? ಇನ್ನೂ ಹೋಗ್ಬೇಕಂತ ಒಳಗಡೆ. ನಾನು ಹೇಳಿಲ್ವಾ? ಎಷ್ಟು ಟೈಮು? 11 ಟೈಮ್ ಇದೆ. ಇನ್ನೊಂದು 10 ಮಿನಿಟ್ಸ್ ಅಷ್ಟೇ. ಬನ್ನಿ ನೀವು. 10 ನಿಮಿಷ ಆದ್ಮೇಲೆ ಇನ್ನು 10 ನಿಮಿಷ. ನಮ್ಮ ಸಾನಿಗೆ ಸೋಫಾ ರೈಡ್ ಹೋಗ್ಬೇಕಂತೆ. ಸೋಫಾ ನಾನು ಸೂಪರ್ ಅನ್ಕೊಂಡೆ. ಲೈಫ್ ಜಾಕೆಟ್ ಬರ. ಏನು ಪಾಪ ಅದು ಟೈಟೇ ಇರಬೇಕು. ನೀವು ಏನು ಮಾಡೋಕ್ಕೆ ಹೋಗ್ಬೇಡಿ ಅವ್ರು ಕಟ್ಟಾದ್ಮೇಲೆ. ಹಾಂ, ವಿ ಆರ್ ಗೋಯಿಂಗ್ ಆನ್. ನಾವೀಗ ಬಂಪಿ ರೈಡ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸಾನುನ. ಸೊ ಬಂಪಿ ರೈಡ್ ಆರ್ ಸೋಫಾ ರೈಡು ಏನು ಬೇಕಾದ್ರೂ ಹೇಳ್ಬೋದು ನೀವು. ಹತ್ತು ಪುಟ.
ರೇ ಇರಲಿ ಆಗಲಿ ಬಾರಪ್ಪ, ಏನಾಗಲ್ಲ, ಏನೂ ಆಗಲ್ಲ. ಹಾಂ, ಇಟ್ಸ್ ಓಕೆ ಓಕೆ. ಸ್ವಲ್ಪ ಗಟ್ಟಿ ಸರ್. ಹಾಂ ಪಾಪ ಇನ್ನೊಂದು ರೌಂಡ್ ಬೇಕಂತೆ. ಹಾಂ, ನಿನ್ನ ಮೊಬೈಲ್ಗೆ ಇದು 50 ರೂಪಾಯಿ ಹಾಕಿದ್ರಿ ನಿಮ್ಮ ಮೊಬೈಲ್ಗೆ. ಹಾಂ, ಟೀ ಕಾಫಿಗೆ. ಓಕೆ, ಸರಿ, ಇದು ಮಾಡಬೇಕಲ್ಲ. ಹಾಂ ನೋಡಿ, ಇಬ್ರು ಹ್ಯಾಟ್ ತಗೊಂಡಿದ್ದು ಬೀಚ್ ಸೈಡ್ ವಾಕ್ ಮಾಡೋದಕ್ಕೆ ಅಂತ. ಹೆಂಗ್ ಕಾಣ್ತಿದೆ ಬೀಚ್ ಸೈಡಲ್ಲಿ ವಾಕ್ ಅಲಾಂಗ್ ವಿತ್ ಕ್ಯಾಂಪ್. ಐ ಆಮ್ ಆನ್ ಮಿಷನ್. ಬೀಚ್ ಹತ್ರ ಬಂದರೆ ಹಾಫ್ ಡೇ ಆದರೂ ಸ್ಪೆಂಡ್ ಮಾಡಬೇಕು. ನಾವು ಅಲ್ಲಿ ಗೋಕರ್ಣದಲ್ಲಿ 1 ಅವರ್ ಬಂದ್ಬಿಟ್ವಿ. ಇಲ್ಲಿ ಕಾಟೇಜಸ್ ಇದೆ ನೋಡಿ, ಅಂದರೆ ರೂಮ್ಗಳು ಇಲ್ಲೇ ಮಾಡ್ಕೊಳ್ಬೋದು ನೀವು. ಒಂಥರ ಬೀಚ್ ಸೈಡ್ ರೂಮು, ಬೇಕಾದಾಗ ಬಂದಾಡಿ ಆಮೇಲೆ ಹೋಗಿ ರೆಸ್ಟ್ ಮಾಡಿ. ಸಾನು ಈಗ ಸ್ಯಾಂಡ್ ಕ್ಯಾಸಲ್ ಮಾಡಬೇಕಂತೆ. ಅಮ್ಮ ಮಗಳು ಮನೆ ಕಟ್ತಾವ್ರೆ ನೋಡಿರ್ರಿ. ನೋಡಿ, ಏನಕ್ಕೆ ನೀರು? ಹೌದಾ, ಅದ್ರಲ್ಲಿ ಬರಲ್ಲ, ಬರ್ತಾ ಪುಟ್ಟ ಶೂಸಲ್ಲಿ ನೀರು. ಹೌದಾ, ಓಡು ಓಡು. ಎಲ್ಲೋಡು, ಅಲ್ಲಿಂದನೂ ನೋಡ್ತಾ ಇದ್ದೀನಿ, ಈ ಥರ ತೂತ್ಗಳಿರುತ್ತೆ. ಇದೇನು ಏಡಿ ಮಾಡಿರೋದ ಇಲ್ಲ ಮನುಷ್ಯರು ಮಾಡಿರೋದ ಗೊತ್ತಾಗಲ್ಲ. ಹಾಂ, ತುಂಬ ಕಡೆ ನೋಡಿದೆ. ಎಲ್ಲೋಡ ಎಲ್ಲೋಡು ಇಲ್ಲೂ ಇದೆ. ಕ್ರ್ಯಾಬ್ಸ್ ಇರ್ಬೋದು. ನೀರು ತರೋಕ್ಕಾಗಲ್ಲ ಬಾಪುಟ ಈಗ, ನೀನು ಒಳ್ಳೆ. ಹಾಂ, ಮತ್ತೆ ಹೀರ್ಕೊಳ್ತದು. ಅಪ್ಪ ಇದೇನಕ್ಕೆ? ಅದಕ್ಕಾಗ ಡೆಕೋರೇಟ್ ಮಾಡೋಕ್ಕ? ಇದೆಲ್ಲ ಪುಡಿ ಪುಡಿ ಆಗ್ಬಿಟ್ಟಿದೆ ಬಂಗಾರಿ. ಹಾಂ, ನೋಡು, ಅಲ್ಲ ಏನೂ ಆಗಲ್ಲ, ಪುಡಿ ಆಗಿದೆ ಅಷ್ಟೆ. ಸೋನಿ ಓಣ ಬಾ, ನಿನ್ಗೆ ಮತ್ತೇನು ಕೊಡ್ಸಲ್ಲ, ಅಲ್ಲಿ ಟೈಮ್ ಸಿಗಲ್ಲ. ಬಾ ಬೇಗ. ಹ್ಞೂ, ಬರೀ ಆಟ ಆಡೋದಕ್ಕೆ ಬೀಚಲ್ಲಿ ಅಂತ ಫುಲ್ ಡೇ ಇರಬೇಕಾಗತ್ತೆ ಅಲ್ಲ. ಸೊ ಆ ಥರ ಪ್ಲ್ಯಾನ್ ಮಾಡ್ಬೇಕಂತಂದರೆ ಏನು ಮಾಡ್ಬೇಕು ಹೇಳು? ಒಂದು ಡೇ 12 to 12 ಔಟ್ ಚೆಕ್ಕಿಂಗ್ ಅಂತೆ. ಅಲ್ಲಿದೆಯಲ್ಲ ಕಾಟೇಜಸ್, 12 to 12 ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಡ್ತಾರೆ. 3 ಜನಕ್ಕೆ 5,000, 6 ಜನಕ್ಕೆ ಒಂದರಲ್ಲಿ 7,000. ಇನ್ನೊಂದು ಕಾಟೇಜಲ್ಲಿ 3 ಜನಕ್ಕೆ 5,000, 4 ಜನಕ್ಕೆ 6,000 ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್.
ಶಾಲ ಸೋನಿ ಅದರದೊಂದು ಬೀರೋಳು. ಹಾಂ ಬಾ ಬೇಗ. ನೆಕ್ಸ್ಟ್ ಟೈಮ್ ಇಲ್ಲಿ ಬರೋಣ, ನೋಡೋಣ ಸ್ಯಾಂಟಸಲ್ಲಿ ಇರುತ್ತಾ. Ooh, Dada is an employee for Mama. And I'm the videographer today. ಬಡಿತೀನಿ ಸೋನ, ನಾವು ಹುಡುಕ್ತಾ ಇದ್ದೀವಿ ಇಲ್ಲಿ. ಇರುವೆ ಎಲ್ಲ ಹತ್ಬಿಡ್ತು. ಹೊಡೆಯೋದಕ್ಕೆ ಒಳ್ಳೆ ಚಾನ್ಸು. ನಿಂದು ಹಾಂ ಫುಲ್ ತುಂಬ್ಕೊಬಿಟ್ಟಿತ್ತು. ಪೇ ಆ್ಯಂಡ್ ಯೂಸ್ ಅಂತ ಹಾಕಿದಾರಲ್ಲ ಅಲ್ಲಿ, ಅವ್ರದ್ದು. ಹಾಂ ನಡೀರಿ. ಏನೋ ಇಲ್ಲೆಲ್ಲ ಸೀ ಫುಡ್ ಅಲ್ಲ. ಅವರ್ಸ್ ಇಸ್ ಅ ವೆಜ್ ಡೇ ಟುಡೇ. ಪ್ಯೂರ್ ವೆಜ್. ಪುಟ ಪ್ಯೂರ್ ವೆಜ್ ಡೇ ಇವತ್ತು. ನಡೀರಿ. ಚೆನ್ನಾಗಿದೆ. ಬೇಜಾರಾಗ್ತಿತ್ತಲ್ಲ, ಇವಳು 2 ಮನ್ಸಲ್ಲಿ ಇದ್ಲು, ಅಯ್ಯೋ ಬೀಚ್ಗೆ ಹೋಗ್ಲೇಬೇಕಾ ಅಂತ. ಹಾಂ ಟೈಮ್ ಬೇರೆ ಇತ್ತಾ, ಬಟ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಓಕೆ ನಡಿಪುಟ. ಅಜ್ಜಿ ಮಾವಿನಕಾಯಿ ಚುರುಮುರಿ ಇದೆಯಾ? ಹಾಂ ಬರೀ ಮಾವಿನಕಾಯಿ ಅಲ್ಲ, ಮಾವಿನಕಾಯಿ ಚುರುಮುರಿ. ಕೊಡಿ. ಎಷ್ಟು ಒಂದು? ಕೊಡಿ ಒಂದು ಬೇಗ. ಹಾಕ್ತಾರಪ್ಪ. ಮಾವಿನಕಾಯಿ ಹಾಕ್ಲಿಲ್ಲ ಅಂದರೆ ಹಿಂಗೆ. ಮಾವಿನಕಾಯಿ ಚುರುಮುರಿ ಅಜ್ಜಿ ಚೆನ್ನಾಗಿರ್ಬೇಕು, ಖಾರ ಖಾರ. ಇವಳು ಇರ್ಲಿ, ಕೊಡ್ಸೋಣ ಬಿಡು ಅದನ್ನು. ಎಲ್ಲೋದ್ಲು? ಸುಮ್ ಕಳಿಸ್ಬೇಡ ಕಣೋ. ಬೇಡ ಪುಟ, ನಾವು ನಮ್ಮ ಜೊತೆಗೆ ಕರ್ಕೊಂಡು ಹೋಗೋಣ. ನೀನು ನೋಡ್ತಾ ಇರೋ ಅಷ್ಟೇ. ಹಾಂ ಸಾನು ಫೇವ್ರೆಟ್ ತಾಟಿ ನಿಂಗ ಇದೆ. ಹಾಂ ಅಲ್ಲ ಎಷ್ಟೊತ್ತ? ಹಾಂ 25. ಓಕೆ. ಓಡ್ ಬಂದ್ಲು. ನೀನಾ ಸೊ ನಾವು ಬರಬೇಕಾದ್ರೇ ರೂಮ್ಗೆ ಹೋಗೋ ಮುಂಚೆನೇ ನಾವು ತಿಂಡಿ ತೊಗೊಂಡ್ವಿ, ಯಾಕಂದರೆ ಟೈಮು 12:30 ಇದೆ. ನಮ್ಮ ಟ್ರಿಪ್ಪಲ್ಲಿ ಇವತ್ತು ಫಸ್ಟ್ ಟೈಮ್ ನಾನು ಪೂರಿ ತೊಗೊಂಡಿರೋದು. ನಾನು ಇನ್ ದ ಸೆನ್ಸ್ ನಾವು, ಇಲ್ಲಾಂದರೆ ಸಾನುಗೆ ಬೇಡ ಅಂದ್ಬಿಟ್ಟು ನಾವು ತೊಗೊಳ್ತಾನೆ ಇರಲಿಲ್ಲ. ದೋಸೆ ಇಡ್ಲಿ ತಿಂದು ಸ್ವಲ್ಪ ಇವತ್ತು ಟೇಸ್ಟ್ ಬೇರೆ ಇರಲಿ ಅಂತ ಹೇಳ್ಬಿಟ್ಟು ಪೂರಿ ತೊಗೊಂಡಿರೋದು. ನೋಡಿ, ನಮಗಿಂತ ಮುಂಚೆ ಇವಳೇ ಕೈ ಹಾಕ್ತಾಳೆ, ಅದಕ್ಕೆ ನಾವು ತೊಗೊಳ್ತಾ ಇರಲಿಲ್ಲ. ಬಟ್ ಇವತ್ತು ಆಲ್ರೆಡಿ 4th ಡೇ ಅಲ್ವಾ, ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತ ತೊಗೊಂಡಿದ್ದೀನಿ.
ತಿಂಡಿ ಮುಗಿಸಿ ಸ್ನೇಹಿತರೆ ಆಮೇಲೆ ಏನೆಲ್ಲ ಆಯಿತು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇನ್ನು ಉಡುಪಿಲೇ ಇದ್ದೀವಿ, ಉಡುಪಿಗೆ ಬಂದಮೇಲೆ ದೇವಸ್ಥಾನಕ್ಕೆ ಹೋಗದೆ ಇರೋಕ್ಕಾಗುತ್ತಾ? ಸೊ ಅಲ್ಲಿಗೆ ಹೋಗಬೇಕು, ಅದಾದಮೇಲೆಲ್ಲ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಕೂಡ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ.